ಷೇರುಪೇಟೆ ವಂಚನೆ ಪ್ರಕರಣ. ಸೆಬಿ ಮಾಜಿ ಅಧ್ಯಕ್ಷೆ ಮಾಧವಿ ಬುಚ್ ಮತ್ತು 5 ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಲು ಕೋರ್ಟ್ ಆದೇಶ. ಗ್ಯಾರಂಟಿಗಳ ಹಣ ಬಿಡುಗಡೆಯ ನಿಶ್ಚಿತ ದಿನಾಂಕ ಘೋಷಿಸಲು ಆಗ್ರಹಿಸಿ ನಾಳೆ ಜೆಡಿಎಸ್ನಿಂದ ಪ್ರತಿಭಟನೆ. ನಿಖಿಲ್ ಕುಮಾರಸ್ವಾಮಿ. ಬಿಎಸ್ಪಿ ರಾಷ್ಟ್ರೀಯ ಸಂಯೋಜಕ ಹುದ್ದೆಯಿಂದ ಮಾಯಾವತಿ ಅಳಿಯ ಅಶೋಕ್ ಆನಂದ್ ಮತ್ತೆ ವಜಾ. ನಾನು ಬದುಕಿರುವವರೆಗೂ ಬಿಎಸ್ಪಿಗೆ ಉತ್ತರಾಧಿಕಾರಿ ನೇಮಿಸಲ್ಲ ಎಂದ ಮಾಯಾವತಿ. ನಟ್ಟು ಬೋಲ್ಟು ಟೈಟ್ ಮಾಡುವ ಹೇಳಿಕೆ. ಕಲಾವಿದರು ಯಾರ ಸೊತ್ತು ಅಲ್ಲ. ಡಿಸಿಎಂ ಡಿಕೆಶಿ ವಿರುದ್ಧ ಆರ್ ಅಶೋಕ್ ಆಕ್ರೋಶ. ಕೇಂದ್ರ ಸಚಿವೆ ರಕ್ಷಾ ಖಡಸೆ ಅವರ ಪುತ್ರಿಗೆ ರಕ್ಷಣಾ ಸಿಬ್ಬಂದಿಯ ಎದುರೇ ಕಿರುಕುಳ ನೀಡಿದ ಕಿಡಿಗೇಡಿಗಳ ಗುಂಪು. ಇದು ಮಹಾರಾಷ್ಟ್ರದ ಕಾನೂನು ಸುವ್ಯವಸ್ಥೆಯ ಸ್ಥಿತಿ ಎಂದು ಲೇವಡಿ ಮಾಡಿದ ಕಾಂಗ್ರೆಸ್.